ಕ್ಲಾಸ ಎದ್ದೇಳೋ. ಏಯ್ ಏಯ್ ಎದ್ದೇಳಪ್ಪ. ಎಲ್ಲಿ ಕರ್ಕೊಂಡ್ ಬಂದಿದ್ಯೋ? ವೆಲ್ಕಮ್ ಟು ಹಂಪಿ. ಹಂಪಿಲಿ ಏನ್ ಗೆಣಸ್ ಕೇಳಕ ಬಂದಿದೀವಿ. ಬರೀ ನಿನ್ ಪ್ಲಾನ್ ಕ್ಯಾನ್ಸಲ್ ಮಾಡೋದಾಯ್ತು, ಅದಕ್ಕೋಸ್ಕರ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಬಂದಿದ್ಯೋ. ಕಲ್ಲು ಬಂಡೆ ಇರೋ ಜಾಗದಲ್ಲಿ ಅಂತ ಸ್ಪೆಷಲ್ ಏನೋ ಇದೆ ಇಲ್ಲಿ. ಸ್ಪೆಷಲ್ ಏನಿದೆ ಅಂತ ಕೇಳಿದೆ ಅಲ್ವಾ, ಬಾ ನಿನ್ನ ತೋರಿಸ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇವಾಗ ಹಂಪಿಗೆ ಬಂದಾಯ್ತು, ರೀಚ್ ಆಗಿದ್ದೀವಿ. ಸೊ ನಾವೇನು ರೂಮ್ನೂ ಬುಕ್ ಮಾಡಿರಲಿಲ್ಲ, ಸಡನ್ ಪ್ಲ್ಯಾನ್ ಮಾಡಿ ಇವ್ರನ್ನ ಎತ್ತಾಕೋ ಬಂದರು. ಇಲ್ಲಿ ಬಂದಮೇಲೆ ಈ ಥರ ಹಟ್ ವಿಲೇಜ್ ರೂಮ್ನ ಬುಕ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗಿದೆ ಅಂತ. ಬನ್ನಿ. ಟಾಡಾ ಚಪ್ಪಲಿ ಬಿಟ್ಬಿಡ್ತೀನಿ ಹೊರಗಡೆ. ಓಕೆ, ಹೆಂಗಿದೆ? ಕ್ರೇಜಿ. ಬ್ಯಾಂಬೂ ಹಟ್ ಟ್ರೀ. ಇಟ್ಸ್ ಅ ಬ್ಯಾಂಬೂ ಟ್ರೀ. ಬ್ಯಾಂಬೂ. ಇದು ನಮ್ಮದೇ ಸ್ಪೀಕರು. ನನ್ನ ಲುಕ್ಕು ಫುಲ್ ಔಟ್ಫಿಟ್ ವಿತ್ ಗಾಗಲ್ಸ್ ಆ್ಯಂಡ್ ಲುಂಗಿ, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಹಿಂಗೆ ಟೆಂಪಲಿಗೆ ಹೋಗ್ತೀನಿ ನಾನು. ಟಾಯ್ಲೆಟು ತೋರಿಸ್ಬಿಡ್ತೀನಿ ಒಂದ್ಸಲ, ನೋಡ್ಕೊಂಬಿಡಿ. ಚೆನ್ನಾಗಿದೆ, ಅಫೋರ್ಡೆಬಲ್ಲು. ರೂಮಿನ ಪ್ರೈಸ್ ಬಂದ್ಬಿಟ್ಟು 1600 ಹಂಗೆ ಪೇ ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ನೈಸ್ ರೂಮ್, ನಮಗೆ ವರ್ತ್ ಅನಿಸ್ತು. ನೈಟ್ ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಇಲ್ಲೇ ಫುಲ್ ಚಿಲ್ ಮಾಡ್ತೀವಿ. ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ನೇಚರ್ ತುಂಬ ಚೆನ್ನಾಗಿದೆ. ಸೊ ಗೈಸ್, ಹಾಯ್ ಹೇಳ್ಬಿಡಿ ಎಲ್ಲರೂ. ಹಾಯ್ ಹಾಯ್. ಇಲ್ಲಿ ನೋಡಿ, ಇವನೆಲ್ಲ ನನ್ನ ಕೈಲಿ ಕೊಟ್ಬಿಟ್ಟಿದ್ದಾನೆ. ಇದು ದಿಲೀಪ, ಹಾಯ್ ಮಾಡೋ. ಹಾಯ್ ಹಾಯ್ ಹಾಯ್. ಅರಿಂದ ಸ್ಪೆಷಲ್ ಗೆಸ್ಟ್. ಪಂಚೆ ನೋಡಿ ಕೆಳಗಡೆ ಸಾಮಾನು ಕಾಣಿಸ್ತಿದೆ. ಇದೆಲ್ಲ ಗುಡಿಸ್ತಿದ್ಯಾ ಅಂತ. ಯಾವುದು? 3ನೇ ಕಾಲ. ಇದು ತುಂಬ ಚೆನ್ನಾಗಿದೆಯಲ್ಲ. ಆಯಿತು, ಹಟ್ಟಿಂದೆಲ್ಲ ಫುಲ್ ಕವರೇಜ್ ಆಯಿತು. ಸೊ ಇವಾಗ ನಾವು ಫಸ್ಟ್ ಹೋಗ್ತಿದ್ದೀವಿ ವಿರೂಪಾಕ್ಷ ಟೆಂಪಲ್ಗೆ. ವಿರೂಪಾಕ್ಷ ಓಕೆ. ನಮ್ಮಮ್ಮನು ಲಿಪ್ಸ್ಟಿಕ್ ಅಂತಿರ್ತಾರೆ ಅಲ್ಲ, ಅದು ಚೂರು ಇದಾಗುತ್ತೆ. ಕೃಷ್ಣ ಸೊ ನಾವಿ ಕೃಷ್ಣ ದೇವರಾಯ ಕಟ್ಸಿರೋ ಒಂದು ಟೆಂಪಲ್ಗೆ, ವಿರೂಪಾಕ್ಷ ಟೆಂಪಲ್ಗೆ ನಾವೀಗ ಹೋಗ್ತಾ ಇದ್ದೀವಿ. ಮೊದಲು ರೀಸೆಂಟಾಗೆ ನಾನೊಂದು 6 ಮಂತ್ ಬ್ಯಾಕ್ ಬಂದೋಗಿದೆ, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಇವರೆಲ್ಲ ನೋಡಿರಲಿಲ್ಲ. ಸೊ ಇವ್ರಿಗೆ ತೋರ್ಸೋಣ ಅಂತೇಳಿ ಕರ್ಕೊಬಂದಿದ್ದೀನಿ. ಇದು ಯಾವಾಗ ಕಟ್ಟಿರೋದು? ಯಾವಾಗ ಕಟ್ಟಿರೋದು? 16th ಸೆಂಚುರಿಯಲ್ಲಿ. ಗೊತ್ತಿರಲ್ಲ ಅಂದ್ಕೊಂಡು ಮಾಡ್ತಿದ್ಯಾ? ಚೂತೆ ಆದ. ಓಕೆ, ಲಾಕ್ ಮಾಡಿ ರೂಮ್ನ ಬಾ. ಸೊ ಮತ್ತೆ ಈ ಸೈಡಿಂದ ಕ್ಯಾಂಪ್ ಫೈರ್ ಆಗ್ತಿದ್ದೀವಲ್ಲ, ಈ ಸೈಡಿಂದ ಇನ್ನೊಂದ್ಸಲಿ ವ್ಯೂ ನೋಡ್ಕೊಂಬಿಡಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ನೈಟ್ ಇಲ್ಲೇ ಫೈರ್ ಕ್ಯಾಂಪ್ ತುಂಬ ಚೆನ್ನಾಗಿದೆಯಲ್ಲ. ಇಟ್ಸ್ ಕೂಲ್. ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತಂತ. ಮತ್ತು ಇಲ್ಲಿ ನೋಡಿ, ಒಳಗಡೆನೇ ಟೆಂಟೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೇನು ಮಾಡ್ತೀರಣ್ಣ? ಊಟ ಮಾಡೋಕ್ಕ ವ್ಯವಸ್ಥೆ ಇದು? ಹಾಂ, ಊಟ ಮಾಡಕ್ಕೆ ಸರ್, ಕ್ಲೀನ್ ಮಾಡ್ಬೇಕು. ಇನ್ನೂ ಕ್ಲೀನ್ ಮಾಡಬೇಕಾ? ನಮ್ಮದು ಐರಾವತ. ಹೆಂಗಿದೆ? ತುಂಬ ಚೆನ್ನಾಗಿದೆಯಲ್ಲ. ಈ ಗಾಡಿಲಿ ಮೂರನೇ ಟ್ರಿಪ್ ಮಾಡ್ತಾ ಇರೋದು. ಟ್ರಿಪ್ ಸಕ್ಸಸ್ಫುಲಿ ಓಡಿ ಈ ಕಂಡೀಷನ್ ಅಲ್ಲಿ ಇದೆ. ಇನ್ನು ಎಷ್ಟನೇ ಮಾಡಲ್ ಇದು ಅರವಿಂದ? 611. ಏನು 5 ವರ್ಷ ಗ್ಯಾಪ್ ಕೊಟ್ಬಿಟ್ಟು ನಾವು 2011. ಓಕೆ, ಡನ್. ವೈಟ್ ಬೋರ್ಡು. ಹಾಂ, ವೈಟ್ ಬೋರ್ಡ್. ಓಕೆ, ಅದೆಲ್ಲ ಪೊಲೀಸವರೆಲ್ಲ ಕ್ವಶನ್ ಮಾಡಲ್ಲ, ಟೆನ್ಷನ್ ತಗೋಬೇಡ. ಯಾರು ಹೇಳಿದ್ದು? ಅಲ್ಲ, ಹೇಳಿದ್ದು. ಯಾರು ಹೇಳಿದ್ದು? ಚಾರ್ಜರ್ ಕಾಣಿಸ್ತಿಲ್ಲ ಮಚ್ಚ. ನೋಡು, ಹೋಯ್ತಾ ಹಂಗಿದ್ರೆ ಹೊಸ ತಗೊಳ್ಳೋಣ. ಅಲ್ಲಿ ಕನಕಪುರದಲ್ಲಿ ಹಿಡಿದಿದ್ರಲ್ಲ, ಹಾಂ, ಎಲ್ಲ ಬೋರ್ಡ್ ಹಾಕಿದ್ರೆ ಫೈನ್ ಹಾಕಿರೋ ಸೀಟ್ ಬೆಲ್ಟ್ ಇಲ್ಲ ಅಂತ. ಹೌದು. ವೈಟ್ ಬೋರ್ಡ್ ಹಾಕಿದ್ಕೆ ಸೀಟ್ ಬೆಲ್ಟ್ ಬಂದಿಲ್ಲ. ಅವತ್ತಿನ ಸ್ಟೋರಿ ಹೇಳು ಅರವಿಂದ. ಅವತ್ತೇನಾಗಿದೆ? ಈ ಸ್ಟೋರೇಜ್ ಅಷ್ಟೊಂದಿಲ್ಲ. ಸ್ಟೋರೇಜ್ ಇಲ್ಲ. ನೆಕ್ಸ್ಟ್ ಟೈಮ್ ಸ್ಟೋರಿ ಹಾಕಿಸ್ತೀನಿ ಒಂದು. ನೋಡಿ, ಪ್ಲೇಸ್ ಎಕ್ಸಿಟ್ ಇದೆ, ಹಿಂಗೆ ಹೋಗ್ತೀವಿ. ಏನೋ ಇಷ್ಟೊಂದು ಜನ ನಿಂತಿದ್ದಾರೆ. ನಾನು ಸೊಸೈಟಿಗೆ ಅಕ್ಕಿ ತಗೊಳಕ್ಕೆ ನಿಂತಿದ್ದೆ ಅಂದ್ಕೊಂಡೆ. ನೋಡಿದ್ರೆ ಮೇ ಬಿ ಏನೋ ಜಗಳ ಆಗಿರ್ಬೇಕು. ಐ ಥಿಂಕ್ ಸೊ. ಇದು ನೀರಿಗೋಸ್ಕರ ಕೆಲಸ ಮಾಡ್ತಾರಲ್ಲ, ಬೆಳೆಸ್ತಾರಲ್ಲ, ಭತ್ತ ಗಿತ್ತ ಸಂಥಿಂಗ್ ಬೆಳೆಸ್ತಾರಲ್ಲ, ಅದೇನೋ ಪ್ರಾಬ್ಲಮ್ ಆಗಿರ್ತದೆ. ಬಂಡೆಗಳು ನೋಡಿ ತುಂಬ ಚೆನ್ನಾಗಿದೆ. ಒಂದ್ರ ಮೇಲೆ ಚಿಕ್ಕ ಚಿಕ್ಕ ಬಂಡೆಗಳೆಲ್ಲ ನಿಂತಿದೆ. ಇದು ಹೆಂಗೆ ಫಾರ್ಮೇಷನ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ. ಒಂಥರ ಯೂನಿಕ್ ಫಾರ್ಮೇಷನ್ ಆಗಿದೆ. ದಿಲೀಪ ಸ್ವಲ್ಪ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇದನ್ನ ಹೆಂಗಾಗಿದೆ ಅಂತ.
ಸ್ವಲ್ಪ ಸ್ವಲ್ಪ ಐಡಿಯಾ ಇದ್ದಿದ್ರೆ ಹೆಂಗೆ ಬಿಡ್ತಿದ್ದೆ ಚೂರು ಗೊತ್ತಾಗ್ತಿಲ್ಲಲ್ಲ. ಅದ್ ನೋಡಿ ಹೆಂಗ್ ನಿಂತಿದೆ. ಅದು ಇಟ್ಟಿರೋದು ಮಚ್ಚ ಒಂದ್ರ ಮೇಲೆ ಒಂದು. ಯಾರು ಇಟ್ಟಿದ್ದು? ಹಳೆ ಕಾಲದಲ್ಲ, ಹಳೆಗಾಲದವ್ರು ಯಾರು? 16ನೇ ಶತಮಾನದವರು ಒಡೆಯರ್ ಫ್ಯಾಮಿಲಿ ಇದ್ದಾರಲ್ಲ, ಅವರಿಗೆ ಹೆವಿ ಇದಿತ್ತು ತಾಕತ್ತು. ಅವರು ಸ್ವಲ್ಪ ಜನ ಸೇರಿ ತಂದೆ ಇಡ್ತಿದ್ರು ಒಂದ್ರ ಮೇಲೆ ಒಂದ್ರ ಮೇಲೆ ಈ ತರ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ನ. ಅವರು ಒಂದು ಫಿಸಿಕಲ್ಲಿ ಒಂದು ಯೂಸ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಅದನ್ನೇ ಇರ್ತಿದ್ರು. ಅವ್ರು ಅದಕ್ಕೆ ಲೈಟ್ ವೇಟ್ ಆಗ್ತಿತ್ತು. ನಮ್ಮ ಇವಾಗಿನ ಜನರು ಏನಿಲ್ಲ, ಎತ್ತಕ್ಕೆ ಹೋಗ್ತಾರೆ ವಿತೌಟ್ ಎನಿ ಫಿಸಿಕಲ್ ನಾಲೆಜ್. ಎಲ್ಲ ಇವನೇ ಸುಮ್ಮನೆ ಸುಳ್ಳು ದಿಂಗ್ತಾ ಇದ್ದಾನೆ. ಇದೆಲ್ಲ ನಿಜ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲ ಬೇರೆ ರೀಸನ್ ಇರುತ್ತೆ. ರೀಸನ್ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ನಮಗಂತೂ ಗೊತ್ತಿಲ್ಲ. ನಮ್ದು ವ್ಯೂಸ್ ನೋಡೋದೇ ಒಂದು 10 ಜನ. ನಾವೇ ಕಮೆಂಟ್ ಹಾಕಬೇಕು. ಮೇ ಬಿ ನಾನೇ ರಿಸರ್ಚ್ ಮಾಡಿಬಿಟ್ಟು ಕಮೆಂಟ್ ಹಾಕ್ತೀನಿ ಇದರಲ್ಲಿ. ನಮ್ಮ ದಿಲೀಪಂಗೆ ಗೊತ್ತಾಗಿದೆಯಂತೆ ಏನು ರೀಸನ್ನು ಇದು ಫಾರ್ಮೇಷನ್ ಆಗಿರೋದಕ್ಕೆ. ಸೊ ಬೆಟ್ಟಗಳೆಲ್ಲ ಫಸ್ಟು ಒಂದು ನಿಮಿಷ ತಡೆಯೋ ಹೇಳು. ಬೆಟ್ಟಗಳೆಲ್ಲ ಫಸ್ಟ್ ಜೈಂಟ್ ಮೊನೋಲಿಥ್ ಗ್ರಾನೈಟ್ ಆಗಿದ್ವಂತೆ. ಓಕೆ, ಒಂದೇ ಬೆಟ್ಟ ಹಾಂ, ಈ ತರ ಪೀಸ್ ಆಗಿರ್ಲಿಲ್ಲ ಅಂತ. ಓಕೆ, ಹಾಂ, ಓವರ್ ದಿ ಇಯರ್ಸ್ ಸನ್, ಸ್ಟಾರ್ಮ್, ವೆದರ್ ಹಾಂ, ಅದೆಲ್ಲ ಎರೋಷನ್ ಆಗಿ ಹಾಂ, ನಿಧಾನ ಕ್ರ್ಯಾಕ್ಸ್ ಫಾರ್ಮ್ ಆಗಿ ಹಾಂ. ಈ ತರ ಸ್ಟ್ರಕ್ಚರಿಗೆ ಬಂದು ನಿಂತಿದೆ ಅಂತ. ಇವಾಗ ಯಾರು ತಗೊಂಡೋಗಿ ಇಟ್ಟಿಲ್ಲ ಅಂತ. ನೋಡಿ, ಇದು ಬ್ರಿಟಿಷರು ಕಟ್ಟಿರೋ ಬ್ರಿಡ್ಜ್ ಇದು. ತೋರಿಸು. ಏ ಮಚ್ಚ, ನಾವ್ ಇಲ್ಲೇ ಹೋಗಕ್ಕೆ ಕೆಳಗಡೆ ವಿರೂಪಾಕ್ಷ ಟೆಂಪಲ್ ಅಲ್ಲೇ ದಾಟಿದ್ರೆ ಬೋಟಲ್ಲಿ ಹೋಗೋಣ. ಬೇಡ ಮಚ್ಚ. ಬಟ್ ಅಂದ್ರೆ ಇವಾಗ ಟೆಂಪಲ್ ಓಪನ್ ಇರಲ್ಲ, ಅದಕ್ಕೆ. Change the plan. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವಿವಾಗ ಪಂಪ ಸರೋವರದಲ್ಲಿದ್ದೀವಿ. ಪಂಪ ಸರೋವರಕ್ಕೆ ಹಿಸ್ಟ್ರಿಲಿ 2 ಮೇನ್ ಇವೆಂಟ್ಸ್ ಆಗಿದೆ. 2 ಮೇನ್ ಇವೆಂಟ್ಸಿಂದ ಸಿಗ್ನಿಫಿಕೆನ್ಸ್ ಸಿಗುತ್ತೆ ಈ ಜಾಗಕ್ಕೆ. ಒಂದು ಬಂದು ಪಂಪ ಸರೋವರಕ್ಕೆ ಪಂಪ ಅಂತ ಹೆಸರು ಬಂದಿದ್ದು ಎಲ್ಲಿಂದ ಅಂದರೆ, ಪಂಪ ಅಂದರೆ ಸಂಸ್ಕೃತದಲ್ಲಿ ಪಾರ್ವತಿ ದೇವಿ ಅಂತ. ಪಾರ್ವತಿ ದೇವಿಯವರು ಇಲ್ಲೇ ತಪಸ್ ಮಾಡಿ ಶಿವನ್ನ ಒಲಿಸ್ಕೊಂಡಿದ್ದಂತೆ. ಶಿವ ಅವರ ತಪಸ್ಸಿಗೆ ಮೆಚ್ಚಿ ಇಲ್ಲೇ ಪಾರ್ವತಿನ ಒಲಿಸ್ಕೊಂಡಿದ್ದು. ಅದಕ್ಕೆ ಪಂಪ ಸರೋವರ ಒನ್ ಆಫ್ ದಿ 5 ಹೋಲಿಯೆಸ್ಟ್ ಲೇಕ್ಸ್ ಅಂತ ಕನ್ಸಿಡರ್ ಮಾಡ್ತಾರಂತೆ. ಮತ್ತು ಇನ್ನೊಂದು ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಬಂದು ರಾಮಾಯಣಕ್ಕೆ ಸೇರುತ್ತೆ. ಇಲ್ಲಿ ಶಬರಿಯವ್ರು ನೆಲೆಸಿದ್ರಂತೆ. ರಾಮ ಲಕ್ಷ್ಮಣ ಅವರು ಸೀತೆಯನ್ನು ಹುಡ್ಕೊಂಡು ವನವಾಸದಲ್ಲಿ ಹೋಗಬೇಕಾದ್ರೆ ಇಲ್ಲೇ ಶಬರಿನ ಭೇಟಿ ಮಾಡಿ, ಶಬರಿ ಇಲ್ಲೇ ಅವರಿಗೆ ಹನುಮಂತ ಮತ್ತು ಸುಗ್ರೀವನ್ನ ತೋರಿಸಿದಂತೆ. ಸೊ 2 ಮೇನ್ ಸಿಗ್ನಿಫಿಕೆನ್ಸ್ ಪಂಪ ಸರೋವರಕ್ಕೆ ಅಲ್ಲಿಂದ ಸಿಗುತ್ತೆ. ಒಂದು ರಾಮಾಯಣದ್ದು ಮತ್ತು ಇನ್ನೊಂದು ಪಾರ್ವತಿ ದೇವಿಯವರು. ಮತ್ತು ಹಂಪಿ ಅನ್ನೋ ಹೆಸರು ಬಂದಿದ್ದು ಕೂಡ ಪಂಪಯಿಂದಾನೆ ಅಂತ ಹೇಳ್ತಾರೆ. ಪಂಪ ಬರ್ತಾ ಪಂಪಿ ಆಯಿತು, ಅದಾದಮೇಲೆ ಪಂಪಿ ಹಂಪಿಯಾಗಿ ಕನ್ವರ್ಟ್ ಆಯಿತು ಅಂತ ಹೇಳ್ತಾರೆ. ಇಲ್ಲ ಹೊಡಿಯುತ್ತೆ ಅಷ್ಟೇ. ಇಲ್ಲಿ ನೋಡು ಹೆಂಗಿದೆಯೋ ಇದು. ಓ, ಬಾಳೆಹಣ್ಣು ತಗೊಬಂದ್ರೆ ಅದಕ್ಕೆ. ಸೇಮ್ ರಂಜಿತ್ ಥರನೇ ಇಲ್ವ ಇದು? ಸೇಮ್ ರಂಜಿತ್ ಥರನೇ ಐತೆ ಅಲ್ಲ? ಸೋ ಕ್ಯೂಟ್. ಹೊಡಿಬೇಕು ನನಗೊಂದು ಥಟ್ ನನ್ನ ಕೆನ್ನೆಗೆ. ಕಿತ್ಕೊಂಡು ಓಡೋಗ್ಬಿಡ್ಬೇಕಲ್ಲ ಮೊಬೈಲ್ನ. ಇವನು ಆಂಟಿ ಕರಿತಿದ್ರಲ್ಲ, ಹೋದ್ನಾ ಅಂತ. ಇದೆಲ್ಲ ಮಾನ್ಯುಮೆಂಟ್ಸೇ ಅಲ್ಲ? ಮುಸ್ಲಿಂ ಮಾನ್ಯುಮೆಂಟಾ? ಹೆಂಗೆ ಹೇಳ್ತಿದ್ದು ಮುಸ್ಲಿಂ ಮಾನ್ಯುಮೆಂಟ್ ಅಂತ? ನಾವಿವತ್ತು ಹಂಪಿಯಲ್ಲೇ ತುಂಬ ಪ್ರಸಿದ್ಧವಾಗಿರೋ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ, ನಾವಿವತ್ತು ಹಂಪಿಯಲ್ಲೇ ತುಂಬ ಪ್ರಸಿದ್ಧವಾಗಿರೋ ಸ್ಥಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಏನು ಮೂರ್ತಿ ಇದೆ ಆ ಪ್ಲೇಸಲ್ಲಿ ಇದ್ದೀವಿ.
ಸೊ ಈ ಮೂರ್ತಿನ ನೀವು ನೋಡಿದ್ರೆ ಸ್ವಲ್ಪ ಯೂನಿಕಾಗಿ ಕಾಣಿಸುತ್ತೆ, ಯಾಕಂದರೆ ಅಲ್ಲೆಲ್ಲ ಕೈಯೆಲ್ಲ ಏನಿದೆ ಅದೆಲ್ಲ ಒಡೆದೋಗಿರಂಗೆ ಕಾಣಿಸ್ತಿದೆ. ಸೊ ಅದೇನು ರೀಸನ್ ಅಂದರೆ ಒಂದು ತಾಳಿಕೋಟೆ ಯುದ್ಧ ಆಗಿತ್ತು. ಆ ತಾಳಿಕೋಟೆ ಯುದ್ಧದಲ್ಲಿ ಸ್ವಾಮಿಯ ಬಲಗೈ ಮತ್ತು ಎಡಗೈ ಇದೆರಡೂ ಕಟ್ ಮಾಡಿದ್ದಾರೆ. ಮತ್ತು ಮೇನ್ ಏನಂದರೆ ಬಲಗೈ ಮೇಲೆ ಲಕ್ಷ್ಮಿಯ ವಿಗ್ರಹ ಇತ್ತು, ಅದನ್ನು ಪುಡಿ ಮಾಡಾಕಿದ್ದಾರೆ. ಸೊ ಇದೇ ರೀಸನ್ನಿಂದ ಯುದ್ಧದಲ್ಲಿ ಮೇಜರ್ ಎಫೆಕ್ಟ್ ಆಗಿರೋದು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ವಿಗ್ರಹ ಇದು ಮೋನೋಲಿಥಿಕ್ ಸ್ಟ್ಯಾಚು. ಸೊ ಅದು ಏನಂದರೆ ಒಂದೇ ಸಿಂಗಲ್ ಬಂಡೆಯಲ್ಲಿ ಈ ವಿಗ್ರಹನ ಕೆತ್ತನೆ ಮಾಡಿರೋದು. ಹಂಪಿಲಿ ಲಕ್ಷ್ಮೀ ನರಸಿಂಹ ಸ್ಟ್ಯಾಚು ಪಕ್ಕನೇ ಇರೋ ಬಡವಲಿಂಗ ದೇವಸ್ಥಾನದ ಮುಂದೆ ನಿಂತಿದ್ದೀವಿ. ಈ ಬಡವಲಿಂಗ ದೇವಸ್ಥಾನದ್ದು 3 ಮೇನ್ ಸ್ಪೆಷಲ್ ಪಾಯಿಂಟ್ಗಳಿದ್ದಾವೆ. ಏನಂದರೆ ಮೊದಲನೇದು ಇದರ ಹೆಸರು. ಬಡವಲಿಂಗ ಅಂತ ಏನಕ್ಕೆ ಇದಕ್ಕೆ ಹೆಸರು ಬಂತು ಅಂದರೆ, ಹಿಸ್ಟೋರಿಕಲ್ ಅಥವಾ ಲೋಕಲ್ ಟ್ರೆಡಿಷನ್ ಪ್ರಕಾರ ಹೇಳ್ತಾರೆ, ಒಬ್ಬರು ಬಡವ ಸಂತ್ರಸ್ತೆಯವರ ರಿಕ್ವೆಸ್ಟ್ ಮೇಲೆ ಈ ಲಿಂಗನ ಕಟ್ಟಿಸಿದ್ರು ಅಂತ ವಿಜಯನಗರ ಸಾಮ್ರಾಜ್ಯದವರು. ಸೊ ಆ ಹೆಸರು ಬಡವ ಸಂತ್ರಸ್ತೆಯ ರಿಕ್ವೆಸ್ಟ್ ಮೇಲೆ ಬಂದಿದ್ದರಿಂದ ಇದಕ್ಕೆ ಬಡವಲಿಂಗ ಅಂತ ಫೇಮಸ್ ಆಯ್ತು ಇದು. ಎರಡನೇ ಮೇನ್ ಪಾಯಿಂಟ್ ಏನಂದರೆ ಈ ಲಿಂಗದ್ದು ಬೇಸ್ ಏನಿದೆ, ಸ್ಟೋನ್ ಬೇಸು, ಅದು ಯಾವತ್ತೂ ನೀರಲ್ಲೇ ಸರೌಂಡ್ ಆಗಿರುತ್ತೆ, ಯಾವತ್ತೂ ಡ್ರೈ ಆಗಿರೋದೇ ಇಲ್ಲ. ಅದು ಏನಕ್ಕೆ ಅಂದರೆ ಇದಕ್ಕೊಂದು ಮಿಥಾಲಜಿಕಲ್ ರೆಫರೆನ್ಸ್ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಗಂಗೆನ ಭೂಮಿಗೆ ಕರ್ಕೊಂಡ್ಬಂದಿದ್ದು ಶಿವ ಅಂತ. ಗಂಗೆ ತುಂಬ ರಭಸದಲ್ಲಿ ಭೂಮಿಗೆ ಬರ್ತಿರ್ಬೇಕಾದ್ರೆ ಅದ್ರ ಇಂಪ್ಯಾಕ್ಟ್ನ ಕಮ್ಮಿ ಮಾಡೋಕ್ಕೆ ಶಿವ ತನ್ನ ಜಡೆನ ಯೂಸ್ ಮಾಡಿಬಿಟ್ಟು ಗಂಗೆನ ಕರ್ಕೊಂಬರ್ತಾನೆ ಭೂಮಿಗೆ ಅಂತ ಹೇಳ್ತಾರೆ. ಸೊ ಆ ಹೆವೆನಿಂದ ಗಂಗೆನ ಕರ್ಕೊಂಬಂದಿದ್ದ ಸಿಗ್ನಿಫಿಕೆನ್ಸ್ನ ತೋರ್ಸೋಕ್ಕೆ ಈ ಲಿಂಗ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಮೂರನೇ ಸಿಗ್ನಿಫಿಕೆನ್ಸ್ ಬಂದು, ಇದು ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಮೊನೋಲಿಥಿಕ್ ಶಿವಲಿಂಗ. 10 ಫೀಟ್ ಟಾಲ್ ಇರೋದು ಇದು, ಒಂದೇ ಗ್ರಾನೈಟ್ ಸ್ಟ್ರಕ್ಚರಿಂದ ಕೆತ್ತನೆ ಮಾಡಿರೋದು. ಸೊ ಈ 3 ಸ್ಪೆಷಲ್ ಪಾಯಿಂಟ್ಸ್ ಈ ಲಿಂಗನ ತುಂಬ ಸ್ಪೆಷಲ್ ಮಾಡುತ್ತೆ ಈ ಹೆರಿಟೇಜ್ ಸೈಟಲ್ಲಿ ಹಂಪಿ. ಇಲ್ಲಿ ನೋಡಿ, ಲೈವಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರ. ಇಲ್ಲೇ ಕಲ್ಲನ್ನ ಇಟ್ಬಿಟ್ಟು ಕೆತ್ತನೆ ಹೆಂಗೆ ಮಾಡ್ತಾ ಇದ್ದಾರಂತ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಲ್ಲಿದೆ, ಇಲ್ಲೇ ಕೆತ್ತನೆ ಮಾಡಿಟ್ಟಿದ್ದಾರೆ ನೋಡಿ. ನೋಡಿ ಅದ್ರದ್ದು ಹತ್ಯಾರಗಳೆಲ್ಲ ಇದೆ, ಇಲ್ಲೇ ಕೆತ್ತನೆ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಅವರೇ ಮಾಡಿರೋದು, ಯಾರು ಇಲ್ಲ ತೋರ್ಸಕ್ಕಂತ ನೋಡಿ. ಇದೆಲ್ಲ ಕಲ್ಲಲ್ಲಿ ಮಾಡಿರೋದು. ನಾವಿದ್ದೀವಿ, ಇಲ್ಲಿ ತಗೊಂಡಾಯ್ತಲ್ಲ, ಇಲ್ಲಿ ತಗೊಂಡಾಯ್ತು ಸೋಡಾ. ಆಲ್ರೆಡಿ ಸ್ಮಾರ್ಟ್ ಇದ್ದಾರೆ. ಸೊ ನಾವಿವಾಗ ಲೋಟಸ್ ಮಾಲ್ ಎಲಿಫೆಂಟ್ ಗಂಗಾ ಟೆಂಪಲ್ 4 ಟಿಕೆಟ್ಸ್. ಇದು ಸ್ವಲ್ಪ ಜಪಾನೀಸ್ ವೈಪ್ ಕೊಡ್ತಾ ಇದೆ ನನಗೆ ಈ ಟ್ರೀ. ಇವ್ನು ನೋಡಕ್ ಕೊರಿಯನ್ ಗೈ ಥರನೇ ಇದ್ದಾನೆ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ, ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ. ನನ್ನ ಕಣ್ಣಿಗೆ ಸ್ವಲ್ಪ ಕಪ್ಪಿದ್ದಾನಷ್ಟೇ. ಇಲ್ಲಿ ನೋಡು, ಫಸ್ಟ್ ಹಿಂಗಿರುತ್ತೆ, ಆಮೇಲೆ ಹಿಂಗೆ. ಇದು ಸ್ನ್ಯಾಪ್ ಇದು ಫಸ್ಟ್ ಇನಿಷಿಯಲ್ ಸ್ಟೇಜ್. ಇದು ಹೂ, ಆಮೇಲೆ ಹೂಕೋಸು. ಯಾರಿಗೆ ಹೇಳ್ತಿದ್ಯಾ ಇದನ್ನ? ನಾವಿವಾಗ ಇರೋದು ಕಮಲ ಮಹಲ್ ಮುಂದೆ. ಸೊ ಇದು ಏನಕ್ಕೆ ಫೇಮಸ್ ಅಂದರೆ, ಇದೊಂದು ಸರ್ಟಿನ್ ಆ್ಯಂಗಲ್ ಇಂದ ಅರ್ಧ ಅರಳಿರೋ ಕಮಲ ಹೂ ಥರ ಕಾಣುತ್ತೆ. ಅದಕ್ಕೋಸ್ಕರ ಇದು ಫೇಮಸ್ ಹೆಸರೇ ಲೋಟಸ್ ಮಹಲ್ ಅಂತ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಆನೆಗಳು ಸಾಕ್ತಾ ಇದ್ದಿದ್ದು, ಯುದ್ಧದ ಆನೆಗಳು ಸಾಕ್ತಾ ಇದ್ವು. ತಾಳಿಕೋಟೆ ಯುದ್ಧದ ಟೈಮಲ್ಲಿ ಸಹ ಈ ಜಾಗ ಏನೋ ಡ್ಯಾಮೇಜ್ ಆಗಿದೆ, ಎಲ್ಲ ಕಡೆ ಡ್ಯಾಮೇಜ್ ಆಗಿದೆ. ಎಲ್ಲ ಸ್ಟ್ರೆಚಸ್ ನೋಡಿದ್ದೀರಾ ನೀವೇ, ಈ ಜಾಗ ಮಾತ್ರ ಡ್ಯಾಮೇಜ್ ಆಗಿಲ್ಲ. ಸಭಾಮಂಟಪದಲ್ಲಿರುವ 4 ಕಂಬದಲ್ಲಿ ಯಾಳಿ, ಆಂಜನೇಯ ಇತ್ಯಾದಿ ಉಬ್ಬು ಶಿಲ್ಪಗಳಿವೆ. ಆವರಣದ ಪಶ್ಚಿಮದ ಗೋಡೆಯಲ್ಲಿ ಗಣೇಶ, ಸಿಂಗಾರಿ ಮಾಡಿಕೊಳ್ಳುವ ಸ್ತ್ರೀ ನಂದಿ, ಆನೆವೀರರ ಉಬ್ಬು ಶಿಲ್ಪಗಳಿವೆ. ಬಾಗಿಲು ತೋಳುಗಳಲ್ಲಿ 2 ಬದಿಗೆ ದ್ವಾರಪಾಲಕರ ಉಬ್ಬು ಶಿಲ್ಪಗಳಿವೆ. ಇಂತಹ ಸುಂದರವಾದ ಕೆತ್ತನೆಗಳಿಂದ ಅಲಂಕೃತವಾಗಿರುವ ಕಾರಣದಿಂದಾಗಿ ಈ ಬಾಗಿಲಿಗೆ ಶೃಂಗಾರದ ಹೆಬ್ಬಾಗಿಲು ಎಂದು ಹೆಸರಿಸಿರಬಹುದು. ಈ ಶೃಂಗಾರದ ಹೆಬ್ಬಾಗಿಲು ಉತ್ತರಕ್ಕಿರುವ ಬೆಟ್ಟದಲ್ಲಿ ವಿಷ್ಣುವಿನ ದಶಾವತಾರ ಉಬ್ಬು ಶಿಲ್ಪಗಳನ್ನು ದಕ್ಷಿಣಾಭಿಮುಖವಾಗಿ ಬಿಡಿಸಿ ಅವುಗಳಿಗೆ ಮಂಟಪವನ್ನು ನಿರ್ಮಿಸಲಾಗಿದೆ. ಅದೇ ಇದರಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿ ಸುಂದರವಾಗಿ ಕಾಣೋ ಥರ ಮಾಡಿರೋದ್ರಿಂದ ಈ ಬಾಗಿಲಿಗೆ ಶೃಂಗಾರದ ಹೆಬ್ಬಾಗಿಲು ಎಂದು ಹೆಸರಿಸಿರಬಹುದು ಅಂತ ಇವರು ಊಹಿಸ್ತಿದ್ದಾರೆ, ಗೆಸ್ ಮಾಡ್ತಿದ್ದಾರೆ. ಏನು ರಿಟರ್ನ್ ಗ್ಯಾರಂಟಿ ಅಂತ ಏನೂ ಇಲ್ಲಿ ಕೊಟ್ಟಿಲ್ಲ. ಓಕೆ,
ಬಟ್ ನಾವು ನೋಡ್ದಂಗೆ ಅಲ್ಲಿ ದ್ವಾರಪಾಲಕರದೊಂದು ಇದಿತ್ತು, ಸ್ವಲ್ಪ ಉಬ್ಬು ಶಿಲ್ಪ ಉಬ್ಬು ಶಿಲ್ಪ ಇತ್ತು, ಮತ್ತೆ ಗಣೇಶನ್ ಒಂದಿತ್ತು. ಅದೇ ಬಟನ್ ಒಂಥರ ಇತ್ತು, ಬಟನ್ ಒತ್ತಿದ್ರೆ ನಾನು ಅನ್ಕೊಂಡೆ ಅದೇ ಚಿನ್ನ ಗಿನ್ನ ಏನೋ ಬರ್ಬೋದು, ನಮಗೊಂದು ಅರ್ಧ ಕೆಜಿ ಚಿನ್ನ ಸಿಗುತ್ತೆ ಆ ಥರ ಎಲ್ಲ ಅನ್ಕೊಂಡೆ. ಅರವಿಂದನ್ ಪಂಚೆ ಬಿಚ್ಚಿ ತುಂಬ್ಕೊಂಡು ಹೋಗ್ಬೋದಾಗಿತ್ತು. ಅವನೇ ಪಂಚೆ ಬಿಚ್ಚಿ ಎಗ್ಲ ಮೇಲೆ ಹಾಕೊಂಡು ರೆಡಿ ಇದ್ದಾನೆ ಚಿನ್ನ ಎತ್ಕೊಂಡು ಹೋಗೋಕ್ಕೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಸ್ವಲ್ಪ ಎಲ್ಲಾದರೂ ಚಿನ್ನ ಗಿನ್ನ ಸಿಗ್ಬೋದು ಅಂತ ಬಂದೆ, ಇಲ್ಲಿ ಏನು ಸಿಗ್ಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಇವಾಗ ಚಿನ್ನ ಇಲ್ದಂಗೆ ಆಗಿದೆ. ಸೋ ಸ್ಯಾಡ್, ಸೋ ಬ್ಯಾಡ್, ಬಟ್ ವೆರಿ ನೈಸ್. ಅರವಿಂದ ಇಸ್ ಡೂಯಿಂಗ್ ಗುಡ್ ವರ್ಕ್. ಬಾಯ್ಸ್ ಆ್ಯಂಡ್ ಜೆಂಟ್ಸ್ ನೋಡಿ, ಬಿದ್ದಿರೋ ಬಾಟ್ಲಿನೆಲ್ಲ ಎತ್ಕೊಂಡು ತರ್ತಾ ಇದ್ದಾನೆ. ಇನ್ನೂ ಅವನ ಕರ್ತವ್ಯನ ಮರ್ತಿಲ್ಲ. ಹೌದು, ಎಷ್ಟು ಚೆನ್ನಾಗಿದೆ ಜಾಗ ಅಲ್ವಾ ಅರವಿಂದ? ಜಾಗ ಚೆನ್ನಾಗಿದೆ, ಎಲ್ಲ ಗಲೀಜ್ ಬೆಳ್ಕೊಂಡೈತೆ. ಹಿಸ್ಟೋರಿಕಲ್ ಪ್ಲೇಸ್, ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ಹೌದು, ಓಲ್ಡ್ ಈಸ್ ಗೋಲ್ಡ್, ಹೆಂಗಿದೆಯೋ ಹಂಗೆ ಮೇಂಟೈನ್ ಕ್ಲೀನ್ ಆಗಿ ಮಾಡ್ಕೋಬೇಕು. ಹೌದು. ಸಪೋರ್ಟ್ ಕೊಟ್ಟದ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ. ನೋಡು ಇಲ್ಲಿ, ನೋಡು ಇಲ್ಲೆಲ್ಲ ಬಿದೋಗಿದೆ. ಇದು ಸ್ವಲ್ಪ ಶಿಲಾಬಾಲಿಕೆ ಥರ ಇದೆ ಅಲ್ವಾ? ಶಿಲಾಬಾಲಿಕೆ. ಸೊ ಲೋಟಸ್ ಮಾಲಿಂದ ಹಿಡಿದು ಫುಲ್ಲು ಹೋಲ್ ಸರೌಂಡಿಂಗ್ ಬಂದ್ವಿ. ಆ ಪ್ಲೇಸಲ್ಲಿ ಒಂದೇ ಒಂದು ಡಸ್ಟ್ಬಿನ್ ಕಾಣಲಿಲ್ಲ. ನಮ್ಮ ಅರವಿಂದ 3 ಬಾಟ್ಲಿನ ಇಟ್ಕೊಂಡ್ಬಂದ, ಒಂದು ನಮ್ಮದೇ, ಇನ್ನೆರಡು ಬೇರೆಯವ್ರದ್ದು. ತಗೊಂಡು ಹುಡುಕಿದ್ವಿ, ಎಲ್ಲೂ ಡಸ್ಟ್ಬಿನ್ ಸಿಗಲಿಲ್ಲ. ಸೊ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಯಾವ್ದಾದ್ರು ಒಂದು ಪ್ಲೇಸಲ್ಲಿ ಅದನ್ನ ಹಾಕಬೇಕು. ಈ ಗಾರ್ಬೇಜಲ್ಲಿ ಇದೆ ನೋಡು, ಹಾಕಕ್ಕೆ ಬಿಡ್ತಾರೆ ಇಲ್ವೋ ಅಣ್ಣ ಗೊತ್ತಿಲ್ಲ, ಬಟ್ ಹಾಕಲ್ಲಿ ಡಸ್ಟ್ಬಿನ್ ಜಾಗನೇ ಅಲ್ವಾ? ತುಂಬ ಎಫರ್ಟ್ ಹಾಕ. ಇಲ್ಲಿದೆಯಲ್ಲ ಅಣ್ಣ, ಇದು ಡಸ್ಟ್ಬಿನ್ ಅಣ್ಣ. ಹಾಂ, ಇಲ್ಲೇ ನೋಡಿ ಡಸ್ಟ್ಬಿನ್ ಈ ಥರ ಇದೆ. ಓಕೆ, ಗುಡ್ ಜಾಬ್ ಅರವಿಂದ. ಈ Responsible citizen. ಅಂದರೆ ಇವಾಗ ನಾನು ತೆಗೆದು ಮತ್ತೆ ವಾಪಸ್ ಹಾಕ್ತಿದ್ದೀನಿ ಹೀಗೆ. ಬಟ್ ನೀನೇ ಸನ್ಮಾನ ಮಾಡ್ಕೊಂಡಿದ್ಯಾ ಫಸ್ಟೇ? ನೀನೇ ಪ್ರೌಡ್ ಅಂತ ಅಂದ್ಕೊಂಡಿದ್ಯಾ? ಮಾಡ್ಬಿಡು, ಅವ್ನಿಗೆ ಸನ್ಮಾನ ಮಾಡ್ಬಿಡು. ಇಟ್ಸ್ ಅ ವೆರಿ ಹಾನರೇಬಲ್ ಮ್ಯೂಸಿಕ್ ಆ್ಯಂಡ್ ಸನ್ಮಾನನೂ ತುಂಬ ಚೆನ್ನಾಗಾಯಿತು. ಅರವಿಂದ ಆ ವೈಟ್ ಇದ್ರ ಮಧ್ಯದಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ಮುಚ್ಚೋಗಿತ್ತು. ಸೊ ಅವನು ಒರಿಜಿನಲ್ ಕಲರೇ ಅದು. ಎಲ್ಲರೂ ಆ ಥರ ಕಲರ್ ಇದ್ರೆ ಕಲರ್ ಚೇಂಜ್ ಆಗಲ್ಲ. ನಾವೆಲ್ಲ ಕಲರ್ ಚೇಂಜ್ ಮಾಡ್ತಿರ್ತೀವಿ. ಆ್ಯಂಡ್ ಅರವಿಂದನ್ನ ಚೇಂಜ್ ಮಾಡ್ತಿರ್ತೀವಿ. ಅರವಿಂದ ಒಬ್ಬನೇ, ಅವ್ನ ಗುಣನೂ ಚೇಂಜ್ ಮಾಡಲ್ಲ, ಅವ್ನ ಕಲರ್ನೂ ಚೇಂಜ್ ಮಾಡಲ್ಲ. ಆ್ಯಂಡ್ ಅವ್ನು ಹೇಳಿರೋ ಪ್ರಕಾರ ಡಾರ್ಕ್ ಇರೋರು ಜಾಸ್ತಿ ಆನೆಸ್ಟ್ ಆಗಿರ್ತಾರೆ. ಕಪ್ಪು ಕಸ್ತೂರಿ, ಬಿಳಿ ಬೇವಸ್, ಡಾರ್ಕ್ ತಪ್ಪಾಗಿ ಹೇಳ್ಬಾರ್ದು. ನಾನು ಅದಕ್ಕೆ ಕೈ ಬಗ್ಗೆ ಹೇಳ್ತೀನಿ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಕರ್ರಗಿರೋದೆಲ್ಲ ನೀರು ಅಲ್ಲ. ಇಟ್ಸ್ ಆಲ್ ಫನ್ ಆ್ಯಂಡ್ ಗೇಮ್ಸ್, ವಿ ಆರ್ ನಾಟ್ ರೇಸಿಸ್ಟ್ ಪೀಪಲ್. ಓಕೆ, ಈ ಥರ ಹೇಳ್ಕೊಂಡು ಇವತ್ತಿನ ಬ್ಲಾಗ್ನ ನಾವು ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ನೆಕ್ಸ್ಟ್ ಪಾರ್ಟು ಹಂಪಿಯಲ್ಲೇ ನಾಳೆ ಬೇರೆ ಪ್ಲೇಸಸ್ಸಿಗೆ ಹೋಗ್ತಿದ್ದೀವಿ. ಅದರಲ್ಲಿ ಹೊಸ ವ್ಲಾಗು ಅಲ್ಲೂ ಮಾಡ್ತೀವಿ. ಸೊ ನಾಳೆ ನೋಡೋಣ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ. ಇನ್ನೂ ಯಾವ ಟೆಂಪಲ್ ಕವರ್ ಆಗಿಲ್ಲ ನಮ್ಮದು. ಇದು ಮೇನ್ ವಿರೂಪಾಕ್ಷ ಟೆಂಪಲ್. ವಿರೂಪಾಕ್ಷ ಟೆಂಪಲ್ ಕವರ್ ಆಗಿಲ್ಲ. ಮತ್ತು ಚಾರೆಟ್ ರಥ 50 ರೂಪಾಯಿ ನೋಟಲ್ಲಿ ನೋಡ್ತಿರಲ್ಲ, ಅದು ಕಂಪ್ಲೀಟ್ ಆಗಿಲ್ಲ. ಸೊ ನಾಳೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ. ಸೊ ನಾಳೆ ವ್ಲಾಗಿಗೆ ಇದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಗಂಟೆ ಇರುತ್ತೆ, ಗಂಟೆನ ಹೊಡೀರಿ, ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.